ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅರೆ ವಾವ್, ಸಂಜು ಬ್ರದರ್, ಏನಿದು? ಯಾರು ಹೇಳಿದ್ರು ನಿಮಗೆ ಮೆಮೊರಿ ಲಾಸ್ ಅಂತ? ಇವತ್ತು ನಾನು ಕರೀದೇನೆ ನೆನ್ಪಿಟ್ಕೊಂಡು ವರ್ಕೌಟ್ ಮಾಡೋಕೆ ಬಂದಿದ್ದೀರಾ. ಸೂಪರ್. ವಾವ್, ಬಿಸಿ ಬಿಸಿ ಟೀ ರೆಡಿ ಇದೆ, ಕುಡಿದ್ಬಿಟ್ಟು ನಿಮ್ಮ ವ್ಯಾಯಾಮ ಶುರು ಮಾಡಿ. ಮಂದ ಅಮ್ಮಮ್ಮ, ಬೇಡಮ್ಮ, ವ್ಯಾಯಾಮ ಆದ್ಮೇಲೆ ಕುಡಿತೀನಿ. ಅಮ್ಮ, ನೀವು ಟೀ ಅಂದ್ಬಿಟ್ಟು ಟೆಂಪ್ಟ್ ಮಾಡಿಬಿಡ್ತೀರಾ. ನನಗೆ ಈ ಟೀ ಕುಡಿದು ವರ್ಕೌಟ್ ಮಾಡೋ ಅಭ್ಯಾಸ. ಬೇಡ ಬ್ರದರ್, ಎಕ್ಸಸೈಸ್ ಆದ್ಮೇಲೆ ಕುಡಿಯೋಣ. ಶೋರ್ ಬ್ರದರ್, ನೋ ಪ್ರಾಬ್ಲಮ್. ಸರಿ. ಸಂಜು, ಆರಾಧನಾಗೆ ಫೋನ್ ಮಾಡಿದ್ಯಪ್ಪ? ಯಾಕೆ ಬ್ರದರ್, ನಿಮ್ಮ ವೈಫ್ ಕಾಲ್ ಪಿಕ್ ಮಾಡಿಲ್ವಾ? ಹಾಂ, ಎಸ್, ಯಾಕೆ ಅಂತಲೇ ಗೊತ್ತಿಲ್ಲ. ನಾನು ಸುಮಾರು ಸಲ ಟ್ರೈ ಮಾಡಿದೆ, ಕಾಲ್ ಕನೆಕ್ಟೇ ಆಗಲಿಲ್ಲ. ಐ ವಿಲ್ ವೇಟ್ ಫಾರ್ ಅವರ್ ಕಾಲ್. ಯುನೋ, ಈ ಕೆಲವೊಂದು ಕಮ್ಯುನಿಕೇಷನ್ಗೆ ಫೋನ್ ಎಷ್ಟು ಹೊಸದು ಅನ್ನೋದು ಮ್ಯಾಟ್ರ್ ಆಗಲ್ಲ, ಅದಾಗೆ ಆಗಬೇಕು. ಎಸ್, ಬಟ್ ಯುನೋ, ಕೀಪ್ ಟ್ರೈಯಿಂಗ್. ಏನು ಗೊತ್ತಾ, ಎಲ್ಲಿ ಇಮೋಷ್ನಲ್ ಕನೆಕ್ಷನ್ ಇರುತ್ತಲ್ವಾ, ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಆಟಗಳೆಲ್ಲ ಜಾಸ್ತಿ ಜನ ನಡೆಯೋದಿಲ್ಲ. ನೀವೇನೋ ತಲೆ ಕೆಡ್ಸ್ಕೊಬೇಡಿ, ಎಲ್ಲ ಒಳ್ಳೇದಾಗುತ್ತೆ. ನಾವು ಕಮಾನ್ ಬನ್ನಿ. ಬ್ರದರ್ ಬನ್ನಿ, ಈಗ ನಾವು ಸ್ವಲ್ಪ ಫ್ಲೆಕ್ಸಿಬಲ್ ಎಕ್ಸಸೈಸ್ ಎಲ್ಲ ಶುರು ಮಾಡ್ಕೊಳ್ಳೋಣ. ಬಾಡಿ ಫ್ಲೆಕ್ಸಿಬಲ್ ಆದರೆ ಈಸಿ ಆಗುತ್ತೆ, ಹ್ಯಾಂಡ್ ಫ್ಲೆಕ್ಸಿಬಲ್ ಆಗುತ್ತೆ. ಈ ಥರ ಮಾಡಿ, ಮತ್ತು ಈ ಒಂದು ಫ್ಲೆಕ್ಸಿಬಲ್ ಎಕ್ಸಸೈಸ್ ಮಾಡಿ. ಒಂದು ಸಲ ಸುಳ್ಳು ಹೇಳೋಕ್ಕೆ ಶುರು ಮಾಡಿದ್ರೆ ಬಿಸಿ ನೆಲದ ಮೇಲೆ ಕಾಲಿಟ್ಟಂಗೆ, ಕುಣಿತ ನಿಲ್ಲೋದಿಲ್ಲ. ಅಷ್ಟಕ್ಕೂ ನಾನು ಹೇಳ್ತಿರೋ ಸುಳ್ಳು ನನ್ನ ಸ್ವಾರ್ಥದಿಂದ ಅಲ್ಲ, ನನ್ನ ಜೀವನದ ಸತ್ಯ ನನಗೆ ಗೊತ್ತಿಲ್ಲದೆ ಇರೋದ್ರಿಂದ. ಹಲೋ ಬ್ರದರ್, ವೇರ್ ಆರ್ ಯು? ನಿಮ್ಮ ವೈಫ್ ಫೋನ್ ಪಿಕ್ ಮಾಡಿಲ್ಲ ಅಂತ ಚಿಂತೆನಾ? ಸಂಜು, ಆಫೀಸ್ಗೆ ಹೋದ್ಮೇಲೆ ಟೈಮ್ ಸಿಗಲ್ಲ. ಈಗಲೇ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡು. ತುಂಬ ದಿನ ಆಯ್ತಲ್ವಾ? ಹಾಗೆ ಆರಾಧನಾಗೂ ಫೋನ್ ಮಾಡಿದ್ರ ಅಂತ ಕೇಳು. ಇಲ್ಲಮ್ಮ, ನಾನು ಆಮೇಲೆ ಮಾಡ್ತೀನಿ. 2 ನಿಮಿಷದ ಕೆಲಸಗಳೆಲ್ಲ ಮುಂದೂಡ್ಬೇಡಪ್ಪ. ಹೆಂಡತಿ ಹೇಗಿದ್ದಾಳೆ ಅಂತ ತಿಳ್ಕೊಬೇಕಲ್ವ ನೀನು? ಅವಳಿಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ? ಅಯ್ಯಯ್ಯೋ, ಬೇಡ ಬೇಡ ಬೇಡ, ಯಾವುದಕ್ಕೂ ಫೋನ್ ಮಾಡು. ಅಲ್ಲಿದೆ, ನಾನೇ ತರ್ತೆ. ಮಾಡು. ಓ, ನಾನು ಈ ಫೋನ್ಗೆ ಯಾವ ನಂಬರ್ಸು ಆ್ಯಡ್ ಮಾಡಿಲ್ಲ, ಯಾವ ನಂಬರ್ಸು ನನಗೆ ನೆನಪಿಲ್ಲ. ನನಗೆ ನೆನಪಿದೆ. ನಾವು ಹಳೆ ಕಾಲದವರೇ ಬೆಸ್ಟ್. ನಂಬರ್ಗಳೆಲ್ಲ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತೀವಿ. ಲ್ಯಾಂಡ್ಲೈನಲ್ಲಿ ಮಾಡಿ ಮಾಡಿ ಕೊಡು. ತಗೋ, ಮಾತಾಡು. ಹಲೋ. ಹಲೋ, ನಾನು ಸಂಜು. ಹಾಂ ಸಂಜು, ಹೆಂಗಿದೆಯಪ್ಪ? 1 ಮಿನಿಟ್ ಅವನ್ ಕೊಡ್ತೀನಿ. ಪ್ರಿಯಾ, ನಿನ್ನ ಮಗ ಫೋನ್ ಮಾಡಕತ್ತಾನ. ಹೌದಾ ಸಂಜು? ಅಮ್ಮ, ಹೇಗಿದ್ದೀರಾ? ನಾನು ಆರಾಮಿದ್ದೀನೋ, ನೀ ಹ್ಯಾಂಗಿದ್ದಿ ಮೊದಲು ಅದನ್ನು ಹೇಳು. ಹಾಂ, ಚೆನ್ನಾಗಿದ್ದೀನಿ. ನೀ ಆಸ್ಪತ್ರೆಗೆ ಹೋಗಿ ಬಂದು ಡಾಕ್ಟ್ರ್ ಏನಂದ್ರು? ಏನೂ ತೊಂದರೆ ಇಲ್ಲ ಅಮ್ಮ. ಚಲೋ ಆತ್ ನೋಡು, ಒಳ್ಳೇದಾಗ್ಲಿ. ಆರಾಧನಾ ಬಗ್ಗೆ ಕೇಳು. ಅಮ್ಮ, ಆರಾಧನಾ ಹತ್ರ ನೀವು ಮಾತಾಡಿದ್ರ? ಆರಾಧನಾನ? ಇಲ್ಲಪ್ಪ, ಅದು ನನಗೆ ಆಕಿ ಜೋಡಿ ಮಾತಾಡ್ಲಿಕ್ಕೆ ಆಗಲಿಲ್ಲ. ನಾನು ಆಕಿಗೆ ಫೋನ್ ಹಚ್ಚಿದ್ದೆ, ಆಕಿ ಸಿಗಲೇ ಇಲ್ಲ ನೋಡು. ಹೌದಾ? ಸರಿ ಸರಿ. ಇಲ್ಲಿ ನೋಡು ಸಂಜು, ನೀನು ಆಕಿ ಬಗ್ಗೆ ಚಿಂತೆ ಮಾಡಬೇಡ.
ನಿನ್ನ ಚಿಕಿತ್ಸೆ ಸರಿಯಾಗಿ ಆಗ್ಬೇಕು ನೋಡು. ನೀನು ಅದ್ರ ಕಡೆ ಲಕ್ಷ್ಯ ಕೊಡು. ಏನು, ನಾನು ಫೋನ್ ಇಡ್ತೀನಿ. ಹಾಂ ಹಾಂ ಸರಿ. ಏನು ಹೇಳಿದ್ರು? ಅದು ಫೋನ್ ಟ್ರೈ ಮಾಡಿದ್ರಂತೆ, ಪಿಕ್ ಮಾಡಲಿಲ್ವಂತೆ. ಹೌದಾ? ಎಲ್ಲೋ ಬ್ಯುಸಿ ಇರಬೇಕು. ವಾಪಸ್ ಮಾಡ್ತಾಳೆ ಬಿಡು. ಸರಿ, ನೀವು ಮುಂದುವರಿಸಿ. ಬ್ರದರ್ ಬನ್ನಿ ಕಂಟಿನ್ಯೂ ಮಾಡೋಣ. ಫ್ರೀ ಆದಮೇಲೆ ಅವರೇ ಮಾಡ್ತಾರೆ. ಡೋಂಟ್ ವರಿ, ಕಮ್. ಆರಾಧನಾ ಫೋನ್ ಮಾಡಿದ್ರೇ ಅವ್ರ ಹತ್ರ ಮಾತಾಡೋಕ್ಕಾಗ್ತಿಲ್ಲ ನನಗೆ. ಅಂಥದ್ರಲ್ಲಿ ಅವರೇನಾದರೂ ಇಲ್ಲಿಗೆ ಬಂದೇ ಬಿಟ್ರೆ ಹೇಗೆ ಫೇಸ್ ಮಾಡಲಿ? ಇವರೆಲ್ಲ ಖಂಡಿತ ಆರಾಧನಾನ ಕರ್ಕೊಂಡು ಬಂದೇ ಬರ್ತಾರೆ ಅನ್ನಿಸ್ತಿದೆ. ಐ ಡೋಂಟ್ ಇವನ್ ರಿಮೆಂಬರ್ ಹರ್. ಮುದ್ದಾಗ ಕಾಣಿಸ್ತಿದ್ಯಾ? ಸಾಕು ಬಿಡು ಅನು, ಇಷ್ಟೊಂದೆಲ್ಲ ಡೆಕೋರೇಷನ್ ಮಾಡ್ಕೊಂಡ್ರೆ ನಂಗೆ ತಲೆನೋವು ಬರುತ್ತೆ. ಡೆಕೋರೇಷನ್ ಅಂತೆ. ಡೆಕೋರೇಟ್ ಮಾಡೋದಕ್ಕೆ ನೀನೇನು ಪ್ರದರ್ಶನಕ್ಕೆ ಇಟ್ಟಿರೋ ವಸ್ತುನಾ? ಈ ಹುಡುಗಿನ ನೋಡೋ ಕಾರ್ಯಕ್ರಮ ಒಂಥರ ಹಾಗೆ ಅಲ್ವಾ ಅನು? ಒಳ್ಳೆ ವಸ್ತು ಪ್ರದರ್ಶನದ ಥರ. ನೋಡಿ ನಮ್ಮ ಹುಡುಗಿ ಇಷ್ಟು ಚೆನ್ನಾಗಿ ಕಾಣಿಸ್ತಾಳೆ, ನಡೆದ್ರೆ ಹಿಂಗೆ ಕಾಣಿಸ್ತಾಳೆ, ನಾಚ್ಕೊಂಡ್ರೆ ಹಂಗೆ ಕಾಣಿಸ್ತಾಳೆ. ನಿಮ್ಗೆ ಇಷ್ಟ ಆದರೆ ಒಪ್ಕೊಳ್ಳಿ, ಇಷ್ಟ ಆಗಿಲ್ಲ ಅಂದರೂ ಒಪ್ಕೊಳ್ಳಿ. ಎಷ್ಟು ವರದಕ್ಷಿಣೆ ಕೊಡಬೇಕು ಅಂತ ಹೇಳ್ಬಿಡಿ, ಕೊಟ್ಬಿಡ್ತೀವಿ. ಇಷ್ಟ ಅಲ್ವಾ ಅನು ವ್ಯಾಪಾರ? ಹಾಗೆಲ್ಲ ಮಾತಾಡ್ಬೇಡ ಕಣೆ, ತಲೆ ಹೊರಟೆ. ನಾನು ಹೇಳಿದ ನಿಜ ಅಲ್ವಾ ಅನು? ಅವ್ನು ಯಾವನೋ ಬರ್ತಾನೆ ಅಂತ ನಾವು ಇಷ್ಟೆಲ್ಲ ಅಲಂಕಾರ ಮಾಡ್ಕೊಳ್ಳೋದಂತೆ, ಅವ್ನು ನೋಡ್ತಾನಂತೆ, ಒಪ್ಕೊತಾನಂತೆ, ಅವ್ರು ಒಪ್ಕೊಂಡ್ರು ಅಂತ ನಾವೆಲ್ಲ ಖುಷಿ ಪಡೋದಂತೆ. ನನಗೆ ಈ ಪ್ರೋಸೆಸ್ ಎಲ್ಲ ಇಷ್ಟ ಆಗಲ್ಲ ಅನು. ರಮ್ಯಾ, ಆದ್ರೂ ಇದೆಲ್ಲ ಮಾಡ್ತಿರೋದು ಒಂದು ಒಳ್ಳೆ ಉದ್ದೇಶಕ್ಕಲ್ವಾ? ಒಳ್ಳೆ ಉದ್ದೇಶನ ಏನು? ಉದ್ದೇಶ ಅಂದರೆ ಅಮ್ಮನ ಸಂತೋಷ ಅಷ್ಟೇ, ಬೇರೇನಿಲ್ಲ. ಏನು ಹೇಳ್ತಿದ್ದೀರಾ ನೀವು? ಅನು, ನೀ ಇನ್ನೂ ಇಲ್ಲೇ ಇದೆಯಾ? ಆಫೀಸ್ಗೆ ಹೋಗಿಲ್ವಾ? ಆಫೀಸಾ? ಅಷ್ಟೇ. ಆಮೇಲೆ ಇವತ್ತು ನನ್ನ ಫ್ರೆಂಡ್ ನನ್ನ ಜೊತೆನೇ ಇರಬೇಕು. ಅನು, ನೀ ರಜಾ ಹಾಕಿದ್ಯಾ ತಾನೆ? ಅದು ಹೇಗೆ ರಜಾ ಆಗ್ತಾಳೆ? ಶುಭ ಕಾರ್ಯದಲ್ಲಿ ತಾನಿರಬಾರ್ದು ಅಂತ ಅನು ಗೊತ್ತಿಲ್ವಾ? ಅಲ್ವಾನು? ಅಮ್ಮ, ನೀನು ಹೀಗೆಲ್ಲ ಮಾತಾಡೋದಾದ್ರೆ ನನ್ನ ಲೈಫ್ ಲಾಂಗ್ ಮದುವೆನೇ ಆಗಲ್ಲ. ಮೊದಲು ಅನು ಹತ್ರ ಸಾರಿ ಕೇಳು. ನಾನೇನೆ ಹೇಳ್ದೆ? ರಮ್ಯಾ, ನನಗೆ ಆಫೀಸಲ್ಲಿ ಕೆಲಸ ಇದೆ ಕಣೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನೇ ಹೊರಡ್ತಾ ಇದ್ದೆ. ಇಲ್ಲ ಅನು, ಅಮ್ಮ ಹಿಂಗಂದಿದ್ದಕ್ಕೆ ನಿನಗೆ ಹೇಳ್ತಿದ್ಯಾ ಅಷ್ಟೇ. ಇಲ್ಲ ಕಣೆ, ನಾನು ನಿಜ ಹೇಳ್ತಿದ್ದೀನಿ. ಆಫೀಸಲ್ಲಿ ಎಷ್ಟೊಂದು ಕೆಲಸಗಳೆಲ್ಲ ಪೆಂಡಿಂಗ್ ಇದೆ, ನಾನು ಹೋಗಲೇಬೇಕೆ? ಅನು ಅನು, ಬೇಜಾರು ಮಾಡ್ಕೋಬೇಡಮ್ಮ ನಾನು ಹೇಳಿದ್ದಕ್ಕೆ. ಅಯ್ಯೋ ಇಲ್ಲ ಆಂಟಿ, ಹೇಗಿದ್ರು ನಾನೀಗ ಹೊರಡ್ತಾ ಇದ್ದೆ. ರಮ್ಯಾ, ನಂಗೆ ನಾನು ಸಂಜೆ ಸಿಗ್ತೀನಿ, ಹುಷಾರು. ಅನು ಅನು, ಯಾವಾಗಲೂ ಹಿಂಗೆ ಮಾಡ್ತೀಯಲ್ಲಮ್ಮ ನೀನು. ಶುಭ ಕಾರ್ಯದಲ್ಲಿ ತಾನಿರಬಾರ್ದು ಅಂತ ಅನು ಗೊತ್ತಿಲ್ವಾ? ಐ ಮಿಸ್ ಯು ಸರ್, ಐ ಮಿಸ್ ಯು ಸೋ ಮಚ್. ರಾಜಾರಾಣಿ ಇಲ್ದಿರೋ ಮನೆ ಅರಮನೆ ಅಲ್ಲ, ಮ್ಯೂಸಿಯಂ ಅಂತ ಹೇಳ್ತಿದ್ರಿ. ನೀವಿಲ್ದಿರೋ ಬದುಕಲ್ಲ ಸರ್, ಶಾಪ.
ಅನು ಅವ್ರು ಇನ್ನೂ ಬಂದಿಲ್ವಾ? ಲೇಟಾಗಿ ಬರ್ತಾರಾ ಅಥವಾ ಇವತ್ತು ಬರೋದೇ ಇಲ್ವಾ? ಹಾಂ, ಡಾಕ್ಟ್ರ್ ಹತ್ರ ಚೆಕಪ್ಗೆ ಹೋಗಿರ್ಬೋದೇನೋ. ಹೇಗೆ ತಿಳ್ಕೊಳ್ಳೋದು? ಮಿಸ್ಟರ್ ಸಂಜು, ಏನಾದರೂ ಬೇಕಿತ್ತಾ? ಇದನ್ನು ಅನು ಮೇಡಮ್ಗೆ ಕೊಡಬೇಕಾಗಿತ್ತು. ಆಲ್ ರೈಟ್, ಅವ್ರ ಆಫೀಸಿಗೆ ಬಂದಮೇಲೆ ನಾನು ಇದನ್ನು ಅವ್ರಿಗೆ ಕೊಡ್ತೀನಿ. ಕೊಡಿ. ಇಲ್ಲ ಪರವಾಗಿಲ್ಲ, ಅರ್ಜೆಂಟ್ ಏನಿಲ್ಲ. ಅವರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಏನಾದರೂ ಗೊತ್ತಿದೆಯಾ? ನೋ. ಹಾಂ, ಫೈನ್. ಹೇಗಾದರೂ ಕಾರಣ ತಿಳ್ಕೊಬೇಕಲ್ಲ, ಯಾಕೆ ಇನ್ನೂ ಬಂದಿಲ್ಲ ಅಂತ. ಡೈರೆಕ್ಟಾಗಿ ಕಾಲ್ ಮಾಡಲಾ? ಕಾಲ್ ಮಾಡಿ ಏನಾಯಿತು, ಯಾವಾಗ ಬರ್ತೀರಾ ಅಂತ ಕೇಳಿದರೆ ಸರಿಯಾಗಿ ಬಯಸ್ಕೋಬೇಕಾಗುತ್ತೆ. ಬೇಡಪ್ಪ, ಏನು ಕಾರಣ ಇಟ್ಕೊಂಡು ಮಾತಾಡಲಿ? ರೀ, ಆರ್ಯಂಗೆ ಆರಾಧನಾದು ನೆನಪು ಬರಲಿಕ್ಕೆ ಸಾಧ್ಯನೇ ಇಲ್ಲ. ನನಗೇನು ಅನಿಸ್ತದೆ ಗೊತ್ತೇನು, ಅಲ್ಲಿ ಇರೋರು ಯಾರಾದರೂ ಅವನಿಗೆ ಕೇಳಂತ ಹೇಳಿರಬೇಕು. ಅದಕ್ಕೆ ಇವಾಗ ಕೇಳ್ಯಾನಷ್ಟ. ಅಲ್ರಿ, ಆರ್ಯ ಅನು ಸಮೀಪ ಇರಲಿ ಅಂತ ನಾವು ಅಲ್ಲಿಗೆ ಬಿಟ್ಟು ಬಂದದ್ದು. ಆದ್ರೆ ಈಗ ನೋಡ್ರಿ, ಅವನೇ ಆರಾಧನಾ ಬಗ್ಗೆ ವಿಚಾರಿಸ್ಲಿಕ್ಕತ್ಯಾನಲ್ಲ. ಇದು ಎಂಥ ಪರಿಸ್ಥಿತಿ ಬಂತು ಅಂತೀನಿ. ಇಲ್ಲೋಡು ಪ್ರಿಯಾ, ಒಂದು ಮನೆಯವ್ರಿಗೆ ಸತ್ಯ ಹೇಳಬೇಕು, ಇಲ್ಲ ಆರಾಧನೆಗೆ ಸತ್ಯ ಹೇಳಬೇಕು. ಇಲ್ಲದಿದ್ರೆ ನಮಗೆ ಭಾಳ ತ್ರಾಸ ಆಗ್ತದೆ. ಅಲ್ರಿ, ನಾನು ಹೇಳ್ಬೇಕಂತಾನೆ ಆರಾಧನಾಗೆ ಫೋನ್ ಮಾಡಿದೆ, ಆಕೆ ಸಿಗ್ಲಿಲ್ಲ. ನಾ ಏನು ಮಾಡಲಿ ಹೇಳ್ರಿ? ಛೇ, ನಾ ಮೊದಲೇ ಶಾರದಾ ದೇವಿ ಅವ್ರಿಗೆ ಈ ವಿಷಯ ಹೇಳ್ಬಿಡ್ಬೇಕಾಗಿತ್ತು. ಅವ್ರು ಒಬ್ಬರಿಂದ ಅಷ್ಟೇ ಅಲ್ಲ, ನೀ ಆ ವಿಷಯ ಮುಚ್ಚಿಟ್ಟದ್ದೇ ತಪ್ಪು. ಆದ್ರೆ ಹೇಳಬೇಕು ನಾವು ಹೇಳ್ಯಾಗ ಆ ಡಾಕ್ಟರ್ ನಮ್ಮ ಬಾಯಿ ಮುಚ್ಚಿದ್ರಲ್ಲ. ಅಲ್ರಿ, ಆರ್ಯನ್ ಮ್ಯಾಲ ಕೊಲೆ ಪ್ರಯತ್ನ ನಡೆದದ, ಅವನ ಜೀವಕ್ಕೆ ಅಪಾಯ ಅದ ಅಂತ ಹೇಳಿದ ಮ್ಯಾಲೂ ನಾವು ಹೆಂಗೆ ಹೇಳಲಿಕ್ಕೆ ಆಗ್ತದ? ಬರೋಬರಿ ಆಗ್ತದೇನದು? ಪುತ್ರ ಶೋಕಂ ನಿರಂತರಂ ಅಂತಾರಲ್ಲ, ಇದಕ್ಕೆ ಇರಬೇಕು. ರಮ್ಯಾ, ಟೀ ತಗೊಂಡ್ ಬಮ್ಮ. ನಿಮ್ಮಲ್ಲಿ ರತ್ನಾಕರ ಯಾರು, ಕರ್ಣಕರ ಯಾರು ಅಂತ ಫುಲ್ ಕನ್ಫ್ಯೂಷನ್. ನಾನು ರತ್ನಾಕರ, ಇವನು ಕರ್ಣಾಕರ. ಅಂಕಲ್, ನಿಮ್ಗೆ ಇನ್ನೊಬ್ಬ ಮಗ ಹುಟ್ಟಿದ್ರೆ ಏನಂತ ಹೆಸರಿಡ್ತಿದ್ರಿ? ಅದು ಸುಮ್ಮನೆ ಹಾಗೆ ಕುತೂಹಲ ಕೇಳಿದೆ ಅಷ್ಟೇ. ಮಗಳು ಹುಟ್ಟಿದಿದ್ರೆ
ವಸುಂಧರ ಅಂತ ಹೆಸರಿಡಬೇಕು ಅಂದ್ಕೊಂಡಿದ್ವಿ ನಾನು ನನ್ನ ಹೆಂಡತಿ. ಆದರೆ ಗಂಡು ಮಗು ಹುಟ್ಟುಬಿಟ್ಟ. ಆಮೇಲೆ ಅವಳಿಗೂ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಾಣಿಸ್ತು. ಆಮೇಲೆ ಮಕ್ಕಳು ಮಾಡ್ಕೊಳ್ಳೋದು ಬೇಡ ಅಂತ ತೀರ್ಮಾನ ಮಾಡ್ಕೊಂಡ್ವಿ. ಅವಳಿಗೆ ಇವನು ಮದುವೆ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಬರೋ ಸೊಸೆಗೆ ತನ್ನ ರೇಷ್ಮೆ ಸೀರೆನ ಉಡಿಸಿ ತನ್ನ ಎಲ್ಲ ಬೆಳ್ಳಿ ಬಂಗಾರಗಳನ್ನೆಲ್ಲ ಹಾಕಿ ಕಣ್ತುಂಬ ನೋಡಬೇಕು ಅಂತ ಬಹಳ ಆಸೆ ಇಟ್ಕೊಂಡಿತ್ತು. ಆದರೆ ಏನು ಮಾಡೋದು, ಆ ಕನಸು ಕಾಣ್ತಾ ಕಾಣ್ತಾನೆ ಪರ್ಮನೆಂಟಾಗಿ ಕಣ್ಣು ಮುಚ್ಚಿಬಿಟ್ಲು. ಅಯ್ಯೋ ಸಾರಿ ಇರ್ಲಿ ಬಿಡಪ್ಪ. ಅರೆ ಸ್ವೀಟ್ ತಗೊಳ್ಳೋದಕ್ಕೆ ಯಾತ ಕಂಚಿಗೆ ತಗೊಳ್ಳಿ. ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು. ಇನ್ನೊಂದು ತಗೊಳ್ಳ? ಏಯ್ ಬೇಡ. ಸರಿ. ನಿಮ್ಮದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ವಾ? ಹೌದು, ರೇಣುಕಾಂಬ ಎಂಟರ್ಪ್ರೈಸಸ್ ಅಂತ. ನೀವೇನು ಮಾಡ್ಕೊಂಡಿದ್ದೀರ ಅಂತ ಹೇಳಲೇ ಇಲ್ಲ. ನಾನು ನಮ್ಮದೇ ಬಿಸ್ನೆಸ್ ಜೋರಾಗಿ ನಡೀತಿರುವಾಗ ಇವನ್ಯಾಕೇನೋ ಮಾಡಬೇಕು, ನಮ್ಮ ಬಿಸ್ನೆಸ್ಸೇ ನೋಡ್ಕೊಂಡಿದ್ದಾನೆ. ಯಾಕೆ ಇವ್ರು ಮಾತಾಡಲ್ವಾ? ಈಗಿನ ಹುಡುಗರೆಲ್ಲ ತುಂಬ ಫಾಸ್ಟು. ಹುಡುಗ ಹುಡುಗಿ ಮಾತಾಡ್ಕೋಬೇಕು ಅಂತ ಹೇಳ್ತಿದ್ದಾಳೆ ನಿಮ್ಮ ಮಗಳು. ನನ್ನ ಮಗಳು ಸ್ವಲ್ಪ ಮಾತು ಜಾಸ್ತಿ, ತಪ್ಪು ತಿಳ್ಕೊಬೇಡಿ. ಇರಲಿ ಹಾಗೇ ಇರ್ಬೇಕು. ನಮ್ಮ ಹುಡುಗನೇ ಸ್ವಲ್ಪ ಸೈಲೆಂಟು. ಹೋಗು ಮಾತಾಡ್ಕೊಂಬ. ಇಲ್ಲ ಪರವಾಗಿಲ್ಲ. ಅಮ್ಮ ಅವರೇ ಹೇಳಿದ್ಮೇಲೆ ನಿಂದೇನು, ನಾನು ಮಾತಾಡಬೇಕು. ಮಾತಾಡಲಿ ಬಿಡಿ, ಒಬ್ರನ್ನೊಬ್ರನ್ನ ತಿಳ್ಕೊಳ್ಳೋದು ತುಂಬ ಮುಖ್ಯ. ಹೋಗಿ ಮಾತಾಡ್ಕೊಂಬರ. ಆಯಿತು ಬನ್ನಿ. ವೆರಿ ಗುಡ್ ಮಾರ್ನಿಂಗ್. ಹೇಳಿ. ಈ ಫೈಲ್ನ ನಿಮ್ಗೊಂದ್ಸಲ ತೋರಿಸ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲಿಟ್ಬಿಟ್ಟು ಹೋಗಿ, ಅದನ್ನು ಆಮೇಲೆ ನಾನು ನೋಡ್ತೇನೆ. ಏನಾದರೂ ಪ್ರಾಬ್ಲಮ್ಮಾ? ಆರ್ ಯು ಓಕೆ? ಐ ಆಮ್ ಫೈನ್. ನೀವು ಹೋಗ್ಬೋದು, ನಾ ಆಮೇಲೆ ಚೆಕ್ ಮಾಡ್ತೀನಿ. ಇಲ್ಲ, ನೀವು ಯಾಕೋ ಒಂಥರ ಇದ್ದೀರಾ. ಯು ಆರ್ ನಾಟ್ ಓಕೆ. ಸಮಥಿಂಗ್ ಇಸ್ ರಾಂಗ್. ಹೇಳಿ ಏನಾಯಿತು ಅಂತ. ಪ್ಲೀಸ್, ನಾನು ಕೇಳ್ತಾ ಇದ್ದೀನಲ್ಲ. ಯು ಕ್ಯಾನ್ ಶೇರ್ ವಿತ್ ಮೀ. ಇಟ್ಸ್ ಓಕೆ. ಎಲ್ಲದಕ್ಕೂ ನಿಮ್ಗೆ ಉತ್ತರ ಕೊಡ್ಬೇಕೇನ್ರಿ? ಹೌದು, ಐ ಆಮ್ ನಾಟ್ ಓಕೆ. ಏನಿವಾಗ ನಾನು ಬೇಸರ ಮಾಡ್ಕೊಳ್ಳೋದನ್ನು ನಿಮ್ಗೆ ಹೇಳಿನೇ ಬೇಸರ ಮಾಡ್ಕೋಬೇಕಾ? ದಯವಿಟ್ಟು ನನ್ನನ್ನು ಡಿಸ್ಟರ್ಬ್ ಮಾಡಬೇಡಿ. ಐ ಆಮ್ ಸಾರಿ. ಪ್ಲೀಸ್ ತಗೊಳ್ಳಿ. ನೂರು ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು. ಎಲ್ಲ ಎಲ್ಲಿ ಮೀರಿದಾಗಲೂ ಪಯಣ ನಿಲ್ಲದು. ಜರಿವಾ
ಜನರೆದುರಿನಲ್ಲೇ ನಿನ್ನ ನೆರಳಾಗಿ ನಿಲ್ಲುವೆ ಜಗದ ಕೊನೆತಿರುವವರೆಗೂ ಬೆರಳ ನಾ ಹಿಡಿದು ನಡೆಯುವೆ